ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 21. ಸರ್, ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ. ದಯವಿಟ್ಟು ಪುಸ್ತಕ ಜ್ಞಾನವನ್ನು ನಮ್ಮ ಚರ್ಚೆಯ ಹೊರಗಿಡಿ. ಹಾಗಾದರೆ ನಾನು ಪುಸ್ತಕಗಳನ್ನು ಓದಬಾರದೆ? ಅದು ಇನ್ನೊಂದು ಅತಿರೇಕವಾದೀತು. ಹಾಗಾದರೆ ಯಾವುದು ಸರಿ? ಓದಿ, ಜ್ಞಾನವನ್ನು ಸಂಪಾದಿಸಿ, ಆದರೆ ಅದೇ ಅಂತಿಮವೆಂದು ತಿಳಿಯಬೇಡಿ. ನಿಮಗೆ ಅನುಭವವಾಗುವವರೆಗೂ ಯಾವುದನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಬೇಡಿ. ನಿಮ್ಮ ಬೋಧನೆಗೂ ಇದು ಅನ್ವಯಿಸುವುದೇ? ಖಂಡಿತವಾಗಿ. ಹಾಗಾದರೆ ಋಷಿಗಳ ಅಸ್ತಿತ್ವ ಮುಂತಾದವುಗಳನ್ನು ನಾವು ನಿರಾಕರಿಸಬೇಕೇ? ಮತ್ತೆ ಕಣ್ಣು ಮುಚ್ಚಿಕೊಂಡಲ್ಲ. ಕಣ್ಣು ಮುಚ್ಚಿಕೊಂಡು ಏನನ್ನೂ ಒಪ್ಪಿಕೊಳ್ಳಬೇಡಿ ಅಥವಾ ನಿರಾಕರಿಸಬೇಡಿ. ಮುಕ್ತ ಮನಸ್ಸಿರಲಿ. ಕಲಿತದ್ದನ್ನು ನಿಮ್ಮ ಅನುಭವದ ಆಧಾರದ ಮೇಲೆ ತೂಗಿ ನೋಡಿ. ತಾಳ್ಮೆ ಇರಲಿ. ನಿಮ್ಮಲ್ಲಿ ಸೂಕ್ಷ್ಮ ಸಂವೇದಕಗಳಿರುತ್ತವೆ. ಅವು ಸತ್ಯವನ್ನು ನೇರವಾಗಿ ಗ್ರಹಿಸಬಲ್ಲವು. ಅವುಗಳನ್ನು ಸಕ್ರಿಯಗೊಳಿಸಿ. ಹೇಗೆ? ಧ್ಯಾನದಿಂದ. ನೀವು ಯಾವಾಗಲೂ ಅಲ್ಲಿಗೇ ಬರುತ್ತೀರಿ, ಏಕೆಂದರೆ ಅದು ಶೀಘ್ರ ಹಾಗೂ ದಕ್ಷ ಮಾರ್ಗ. ನಾನು ಪ್ರತಿದಿನ ಗಂಟೆಗಟ್ಟಲೆ ಧ್ಯಾನ ಮಾಡುತ್ತೇನೆ, ಆದರೆ ನನಗೆ ಯಾವ ಅನುಭವಗಳೂ ಆಗಿಲ್ಲ. ಅದರಲ್ಲಿ ಹಲವಾರು ಅಂಶಗಳಿವೆ. ಕಳೆದ ಜನ್ಮದ ಕರ್ಮಗಳು, ಬದಲಾವಣೆಗೆ ನಿಮ್ಮ ಸಿದ್ಧತೆ ಅಥವಾ ಉನ್ನತ ಜೀವನಕ್ಕೆ ಹೊಂದಿಕೊಳ್ಳುವುದು, ಹಾಗೂ ನಿಮ್ಮ ಧ್ಯಾನದ ಗುಣಮಟ್ಟ ಇನ್ನೂ ಮುಂತಾದವು. ನೋಡಿ, ಇದು ಸ್ಕೂಲ್ ಸರ್ಟಿಫಿಕೇಟ್ ಪಡೆದಂತಲ್ಲ. ಇಷ್ಟು ವರ್ಷಗಳು, ಇಷ್ಟು ಅಂಕಗಳು, ಅದು ಹಾಗಲ್ಲ. ಆಧ್ಯಾತ್ಮಿಕ ಅಳತೆಗೋಲಿನ ರೇಖೆಗಳೇ ಬೇರೆ. ಯಾವಾಗಲೂ ಒಂದನ್ನು ಮಾತ್ರ ನೆನಪಿಡಿ. ಪ್ರತಿ ವ್ಯಕ್ತಿಯೂ ವಿಭಿನ್ನ. ಒಬ್ಬನು 100 ವರ್ಷ ಧ್ಯಾನ ಮಾಡಿರಬಹುದು, ಇನ್ನೊಬ್ಬ ಕೆಲವೇ ವರ್ಷ ಧ್ಯಾನ ಮಾಡಿರಬಹುದು, ಆದರೆ ಇಬ್ಬರ ಫಲಿತಾಂಶ ಒಂದೇ ಆಗಿರಬಹುದು. ನಿಮಗೆ ತಾಳ್ಮೆ ಇರಬೇಕು, ಅಗಾಧ ತಾಳ್ಮೆ. ಸರ್, ಅದು ಕಷ್ಟ. ಹೌದು, ಕಷ್ಟವೇ. ಅದು ಸುಲಭವಿರಲು ಸಾಧ್ಯವಿಲ್ಲ. ಹಾಗಾದರೆ ಬಹಳ ಜನ ನಿಮ್ಮ ಧ್ಯಾನ ಮಾರ್ಗಕ್ಕೆ ಬರಲಿಕ್ಕಿಲ್ಲ. ನಾನು ಬಹಳ ಜನರನ್ನು ನಿರೀಕ್ಷಿಸುತ್ತಿಲ್ಲ. ಬರದಿದ್ದವರ ಪಾಡೇನು? ಹೆಚ್ಚು ಜನ್ಮಗಳು. ಈ ಭೂಮಿಗೆ ಇನ್ನೂ 2 ಬಿಲಿಯನ್ ವರ್ಷ ಆಯುಷ್ಯವಿದೆ. ನೀವು? ನಾನು ಬೇರೆ ಬೇರೆ ಶರೀರಗಳಲ್ಲಿ ನನ್ನ ಕೆಲಸವನ್ನು ಮುಂದುವರಿಸುತ್ತೇನೆ. ಎಲ್ಲಿಯವರೆಗೆ? ಕೊನೆಯವರೆಗೆ.